ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಇಂಧನ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ. ಅಧಿಕಾರಿಗಳು ರೈತರ ಹಾಗೂ ಗ್ರಾಹಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲಿ. ಇಂಧನ ಸಚಿವ ಕೆಜೆ ಜಾರ್ಜ್. 75ನೇ ಗಣರಾಜ್ಯೋತ್ಸವದ ನಿಮಿತ್ತ ಜನಜಾಗೃತಿ ಸಮಾವೇಶ ಹಾಗೂ ಬಹಿರಂಗ ಸಭೆಯಲ್ಲಿ ಡಾಕ್ಟರ್ ಲಕ್ಷ್ಮಣ್ ಯಾದವ್, ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನೌಬದ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಚನ್ನಬಸಪ್ಪ ಅಪ್ಪರಹೇಗೆ, ಉಪಾಧ್ಯಕ್ಷರಾಗಿ ಜಯದೇವಿ ಶಾಮರಾವ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬೀದರ್ನಲ್ಲಿ ಸಚಿವ ಕೆಜೆ ಜಾರ್ಜ್ಗೆ ಮನವಿ ಪತ್ರ ಸಲ್ಲಿಸಿದ ವಿ-ಶೆಟ್ಟಿ ಕ್ಯಾಮ ಮತ್ತು ಸಂಘದ ಪ್ರಮುಖರು ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರಿಗೆ ಆದ್ಯತೆ ಕೊಡಿ ಎಂದು ಆಗ್ರಹಿಸಿದ್ದರು. ದಿವ್ಯಶ್ರೀ ಏಷ್ಯನ್ ಪೇಂಟ್ ಅಂಡ್ ಬಿರ್ಲಾ ಓಪ್ಸ್ ಪೇಂಟ್ ವತಿಯಿಂದ 100ಕ್ಕೂ ಹೆಚ್ಚು ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಂದು ಕರೆ ನೀಡಲಾಯಿತು. ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನಾ ಕಾರ್ಯಾಲಯದಲ್ಲಿ ಕೆಜೆ ಜಾರ್ಜ್, ಈಶ್ವರ್ ಬಿ ಖಂಡ್ರೆ, ಸಂಸದ್ ಸಾಗರ್ ಖಂಡ್ರೆ ಅವರಿಗೆ ಅಮೃತರಾವ್ ಚಿಮ್ಕೋಡೆ ಇಂದ ಸನ್ಮಾನ. ಉಪಾಧ್ಯಕ್ಷೆ ಲತಾ ಶಾಂತಕುಮಾರ್ ಹಾರ್ಕೂಡೆ ಮನವಿ ಪತ್ರ ಸಲ್ಲಿಸಿದರು. ಸುದ್ದಿಯ ವಿವರಗಳು. ರೈತರ ಟ್ರಾನ್ಸ್ಫಾರಂ ರಿಪೇರಿ, ಸಾಗಾಟ, ವಿದ್ಯುತ್ ತಂತಿ, ಕಂಬ ದುರಸ್ತಿ, ಸಂಪರ್ಕ ಸೇರಿದಂತೆ ವಿವಿಧ ವಿದ್ಯುತ್ ಸಮಸ್ಯೆಗಳಿಗೆ ಅಧಿಕಾರಿಗಳು ತತ್ಕ್ಷಣ ಸ್ಪಂದಿಸಿ ಸಮಸ್ಯೆ ಪರಿಹರಿಸಬೇಕೆಂದು ಇಂಧನ ಸಚಿವರಾದ ಕೆಜೆ ಜಾರ್ಜ್ ಜೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಇಂಧನ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷ ಬರಗಾಲವಿದ್ದರೂ ಬೇಸಿಗೆಯಲ್ಲಿ ಸಹ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಮರ್ಪಕವಾಗಿ ವಿದ್ಯುತ್ ಪೂರೈಸಲಾಗಿದ್ದು, ಈ ಬಾರಿ ಸಹ ಗ್ರಾಹಕರಿಗೆ ವಿದ್ಯುತ್ ಪೂರೈಸಲು ಇಲಾಖೆಯು ಸನ್ನದ್ಧವಾಗಿದೆ. ವಿದ್ಯುತ್ ಸಂಬಂಧಿಸಿದಂತೆ ಕೆಲ ತಾಂತ್ರಿಕ ದೋಷಗಳು ಆಗಾಗ ಕಂಡುಬರುವುದರಿಂದ ಕೆಲವೊಮ್ಮೆ ಸಮಸ್ಯೆಗಳ ನಿವಾರಣೆಗೆ ಸಮಯ ಬೇಕಾಗುತ್ತದೆ. ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸಬೇಕೆಂದು ತಿಳಿಸಿದ್ದರು. ರಾಜ್ಯದಲ್ಲಿ ಸದ್ಯ ದಿನಕ್ಕೆ 16 ರಿಂದ 17 ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಇದೆ. ಈ ವರ್ಷ ಯಾವುದೇ ಲೋಡ್ ಶೆಡ್ಡಿಂಗ್ ಮಾಡುವುದಿಲ್ಲ. ಬೇಸಿಗೆಯಲ್ಲಿ ಬೇಡಿಕೆ ಹೆಚ್ಚಾದರೆ ವಿದ್ಯುತ್ ಖರೀದಿಗೂ ಸಹ ಸಿದ್ಧವಾಗಿದ್ದೇವೆ ಎಂದರು. ಲೈನ್ಮೆನ್ಗಳ ಕೊರತೆ ನೀಗಿಸಲು ಏಪ್ರಿಲ್ ಅಂತ್ಯದೊಳಗೆ 3,000 ಲೈನ್ಮೆನ್ಗಳನ್ನು ನೇಮಕ ಮಾಡಲಾಗುವುದು ಎಂದರು. ಅಕ್ರಮ ಸಕ್ರಮ ಸಮಸ್ಯೆಯನ್ನು ಸಹ ಶೀಘ್ರವೇ ಪರಿಹರಿಸಲಾಗುವುದೆಂದು ಅವರು ಬೀದರ್ ಜಿಲ್ಲೆಯಲ್ಲಿ ಒಟ್ಟು 1,480 ಪ್ರಕರಣಗಳಿದ್ದು, ಕ್ಯಾಬಿನೆಟ್ನಲ್ಲಿ ರಾಜ್ಯದ ಈ ಸಮಸ್ಯೆ ಚರ್ಚಿಸಲಾಗುವುದೆಂದು ಸಚಿವರು ತಿಳಿಸಿದ್ದರು. ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ವಿದ್ಯುತ್ ಅವಘಡದಲ್ಲಿ ಮರಣ ಹೊಂದಿದ 9 ಜನರ ಕುಟುಂಬಕ್ಕೆ ಈವರೆಗೂ ಪರಿಹಾರ ನೀಡಿದ ಕುರಿತು ಸಚಿವರಾದ ಕೆಜೆ ಜಾರ್ಜ್ ಸಮ್ಮುಖದಲ್ಲಿಯೇ ಅಧಿಕಾರಿಗಳನ್ನು ಕೇಳಿದ್ದರು. 3 ದಿನಗಳೊಳಗಾಗಿ ಪರಿಹಾರ ತಲುಪಿಸುವಂತೆ ಕೆಜೆ ಜಾರ್ಜ್ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದರು. ಜಿಲ್ಲೆಯಲ್ಲಿ 13 ಉಪಕೇಂದ್ರಗಳ ಸ್ಥಾಪನೆಗೆ ಜಾಗದ ಸಮಸ್ಯೆಗಳಿದ್ದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗುವಂತೆ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದರು. ಅಪಾಯಕಾರಿ ವಿದ್ಯುತ್ ತಂತಿ ಹಾಗೂ ಕಂಬಗಳ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಹಲವಾರು ತಿಂಗಳ ಹಿಂದೆ ಹೇಳಲಾಗಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರದೆ ಒಟ್ಟು ಅಪಾಯಕಾರಿ ಸ್ಥಿತಿಗತಿ ವರದಿ ನೀಡುವಂತೆ ಹಾಗೂ ತುರ್ತು ಅಗತ್ಯವಿದ್ದಲ್ಲಿ ತಕ್ಷಣವೇ ಕಂಬ ತಂತಿ ಸರಿಪಡಿಸುವಂತೆ ಸೂಚಿಸಿದ್ದರು. ಗಡಿಭಾಗದಲ್ಲಿ ಹಾಗೂ ಇತರೆಡೆ ಅನಧಿಕೃತ ಬಡಾವಣೆಗಳ ನಿರ್ಮಾಣಗೊಂಡಿದೆ. ಅವರಿಗೂ ಸಹ ವಿದ್ಯುತ್ ಸಂಪರ್ಕ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಭಾಲ್ಕಿ ಸುತ್ತಲಿನ ಕೆಲ ಗ್ರಾಮಸ್ಥರು ಅಹವಾಲು, ಟಿಸಿ ಬದಲಾವಣೆಗೆ ಹಾಗೂ ವಾಹನ ಸಾಗಾಟಕ್ಕೆ ಅಧಿಕಾರಿಗಳು ತೀರಾ ವಿಳಂಬ ಅನುಭವಿಸುತ್ತಿದ್ದು, ಗ್ರಾಮಸ್ಥರಿಗೆ ತೊಂದರೆಯಾಗದಂತೆ ಅಧಿಕಾರಿಗಳು ಸ್ಪಂದಿಸಲಿ ಎಂದರು. ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಶಾಸಕರಾದ ಶರಣು ಸಲ್ಗರ್, ಹುಮ್ನವ ಶಾಸಕರಾದ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ನಾರಾಯಣರಾವ್, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಪಂಕಜ್ ಕುಮಾರ್ ಪಾಂಡೆ, ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ರವೀಂದ್ರ ಕರಿಂಗಣ್ಣನವರು, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಪದೋಲೆ, ಕೆಪಿಟಿಸಿಎಲ್ ಮುಖ್ಯ ಅಭಿಯಂತರರಾದ ಪ್ರಕಾಶ್ ಬಿ, ಜೆಸ್ಕಾಂ ಮುಖ್ಯ ಅಭಿಯಂತರರಾದ ವೆಂಕಟೇಶ್ ಅಳ್ಳೆ, ಜೆಸ್ಕಾಂ ಅನಧಿಕೃತ ಅಭಿಯಂತರರಾದ ವೀರಭದ್ರ, ಕೆಪಿಟಿಸಿಎಲ್ ಚಂದ್ರಕಾಂತ್ ಪಾಟೀಲ್ ಸೇರಿದಂತೆ ಇಲಾಖೆಯ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸ್ವಂತ ವಾಹನ ಮಾಡಿಕೊಂಡು ತಗೊಂಡ್ ಬಾ ಅಂತ ಹೇಳಿ ನಿಮ್ಮ ಲೈನ್ ಮ್ಯಾನ್ ಆಗಲಿ ಅಥವಾ ನಿಮ್ಮ ಸೆಕ್ಷನ್ ಆಫೀಸರ್ ಆಗಲಿ ಹೇಳ್ತಾರೆ.
ಅವರು IP ಸೆಟ್ ಸಂಬಂಧಪಟ್ಟಂತೆ ಯಾರ್ಯಾರು ಇರ್ತಾರೆ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅಲ್ಲಿ ತಗೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳಿ ಆ ಒಂದು ಟ್ರಾನ್ಸ್ಫಾರ್ಮರ್ ತಗೊಂಡು ಬರುವಂತದಕ್ಕೆ ವಿಳಂಬ ಆಗ್ತದೆ 3 ದಿವಸ 5 ದಿವಸ 1 ವಾರ. ಬಟ್ ಪ್ರಾಕ್ಟಿಕಲಿ ನಾವು 24 ತಾಸಲ್ಲಿ ಅಥವಾ 48 ತಾಸಲ್ಲಿ 3 ದಿವಸ ಒಳಗಡೆನು ನಾವು ಏನು ಟ್ರಾನ್ಸ್ಫಾರ್ಮರ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಇಟ್ಸ್ ಅ ಫ್ಯಾಕ್ಟ್. ಇದಕ್ಕೆ ಪರಿಹಾರ ಮಾಡ್ಲಿಕ್ಕೆ ಏನು ಸಮಸ್ಯೆ ಇದೆ? ಎಲ್ಲ ಎಸ್ಕೋಬ್ದು ಚೇರ್ಮನ್ ಮಾಡಿ ಕೋಆರ್ಡಿನೇಷನ್ ಮಾಡಿ ಇವರು ಈ ತರ ವೆಹಿಕಲ್ ಇಲ್ಲ ಅಂದ್ರೆ ನೀವು ಅದು ಹೇಳಿದ್ರೆ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದಾ? ವೆಹಿಕಲ್ ತಗೊಂಡಿದ್ದೀವಿ ನೋಡಿ, ನಮ್ಮ MP ಅವರಿಗೆ ಏನು ಹೇಳಿದ್ರು, ಮಿನಿಸ್ಟರ್ ಇನ್ಚಾರ್ಜ್ ಮಿನಿಸ್ಟರ್ ಏನು ಹೇಳಿದ್ರು, ನೀವು ಅಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟ್ರೆ ನಾವೇನು ಮಾಡ್ಬೇಕಾಗ್ತದೆ, ನೀವು ಬೇರೆ ಕಡೆ ಹೋಗ್ಬೇಕಾಗ್ತದೆ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ರೆ ನೀವು ಇಂಜಿನಿಯರ್ಸ್ಗಳು ಇಂಟ್ರೆಸ್ಟ್ ತಗೊಳ್ಳುವಾಗ ಈಗೆಲ್ಲ ಇಂಜಿನಿಯರ್ ಹೊಗಳಿದ್ದೀನಿ, ಈಗ ಅದನ್ನ ಮತ್ತೆ ನಾನು ತೆಗಳ್ಬೇಕಾಗ್ತದೆ. ಸರಿ ಇಲ್ಲ ಅಂದ್ರೆ ನಿಮ್ಮ ಒಬ್ಬರಿಂದಾಗಿ ಅಥವಾ ಇಬ್ಬರಿಂದಾಗಿ ಮಾಡ್ಬೇಕಾಗ್ತದೆ. ಮಾಡಿಸಿದ್ರಲ್ಲ ಯಾಕೆ ಆಗ್ಲಿಲ್ಲ ಕನ್ವಿನ್ಸಿಂಗ್ ರಿಪ್ಲೈ ಕೊಡಿ ನನಗೆ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಸರ್ ಬೆಳಗಾವಿಯಲ್ಲಿ, ಅಲ್ಲೆಲ್ಲರಿಗೂ ಕೂಡ ಸರ್ ಹೊಸದಾಗಿ ವೆಹಿಕಲ್ ನಾನು ಎಲ್ಲಾ ಡಿವಿಷನ್ಗೆ ಕೊಟ್ಟೆ ಸರ್. ವೆಹಿಕಲ್ ಕೊಟ್ಟು ಸರ್ ಟ್ರಾನ್ಸ್ಫಾರ್ಮರ್ ಸೆಂಟರ್ಸ್ ಕೂಡ ಎಲ್ಲ ಕಡೆನೂ ಕೂಡ ಸ್ಟಾರ್ಟ್ ಮಾಡಿಸಿದ್ವಿ ಸರ್. ಆ ಸಬ್ ಡಿವಿಷನ್ ಲೆವೆಲ್ ನಲ್ಲಿ ಮಾಡಿಸಿ ಸರ್. ಮೊದಲು 30 ಇತ್ತು ಸರ್, ಈಗ 52 ಮಾಡಿದ್ವಿ ಸರ್. ಇನ್ನೂ 12 ಟ್ರಾನ್ಸ್ಫಾರ್ಮರ್ ರಿಪೇರ್ ಸೆಂಟರ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಎಲ್ಲ ಸಬ್ ಡಿವಿಷನ್ ಸರ್ 12%. ಮತ್ತೆ ಎಷ್ಟು ಟ್ರಾನ್ಸ್ಫಾರ್ಮರ್ಸ್ ಇದೆ ನಿಮ್ಮ ಹತ್ತಿರ ಒಟ್ಟಿಗೆ? 13,000. 13,000 10% or 12%. 1% of 13,000 will be around 130 transformers, sir. So every month they have 130 transformer failures, which means daily 3 transformer failure ಇದೆ. ಅವಾಗ ನೀವು ಒಂದು ಬದಲಾಗಿ 2 ವೆಹಿಕಲ್ ಮಾಡಬೇಕು. ಯಾಕೆಂದ್ರೆ 1 vehicle will not be enough to lift the transformer, 4 transformers. ಅವಾಗ 2 ವೆಹಿಕಲ್ ಮಾಡಿದ್ರೆ ಎಷ್ಟು ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ ಇದೆ. ಆ ಪ್ರಾಬ್ಲಮ್ ಆಗಿತ್ತು. ಭಾಲ್ಕಿ ಒಳಗೆ ರಿಪೇರ್ ಸೆಂಟರ್ ಪ್ರಾರಂಭ ಆಗಿದ್ದಿಲ್ಲ ಸರ್. ಭಾಲ್ಕಿ ರಿಪೇರ್ ಸೆಂಟರ್ ಪ್ರಾರಂಭ ಆಗೋ ಸಲುವಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಿಕ್ಕೆ ಭಾಲ್ಕಿಲಿಂದ ಬೀದರ್ಲಿಂದ ಏನು ಕಳ್ಸಿಕೊಡ್ಬೇಕು ಬಗ್ಗೆ ಸೀರಿಯಸ್ ಕಂಪ್ಲೇಂಟ್ ಮಾಡೋದು. ತಾವು ದಯಮಾಡಿ ಇಲ್ಲಿ ಬಂದಿರಿ ಸರ್. ಇವತ್ತಿನ ಹಿಡ್ಕೊಂಡ್ರೆ ಇದಕ್ಕೆ ಒಂದು ಸ್ವಲ್ಪ ಪರಿಹಾರ ಸಿಗಲಿ ಸರ್. ಇವತ್ತಿನ ಹಿಡ್ಕೊಂಡ್ರೆ ಇದಕ್ಕೆ ಸೀರಿಯಸ್ ಪರಿಹಾರ ಸಿಗಲಿ. ಈಗ ಚರ್ಚೆ ನಿಮ್ಮ ಮುಂದುಗಡೆ ಆಫೀಸರ್ಗಳಿಂದ ಇಂಜಿನಿಯರ್ಗಳಿಂದ ಆನ್ಸರ್ ಮಾಡಿಸ್ತಾ ಇದ್ದೀನಿ ಆಯ್ತಾ. ಇದು ಇವತ್ತಲ್ಲ ಹೇಳಿದ್ದು, ಫಸ್ಟ್ ಟೈಮ್ ಹೇಳೋದಾದ್ರೆ ಓಕೆ. ಇದು ನಾನು ಬೆಳಗಾಮಲ್ಲೇ ಹೇಳ್ತೀವಿ, ಬೆಳಗಾಮಲ್ಲೇ ನೀವೆಲ್ಲ ರೇಸ್ ಮಾಡಿದ್ರೆ ಬೆಳಗಾಮಲ್ಲೇ ಹೇಳ್ತೀವಿ. ಈಗ ಅವ್ರು ಏನ್ ಹೇಳ್ತಾರೆ, ಬಾಲ್ಕಿಯಲ್ಲಿ ಒಂದು ಈಗ ನಾಳೆ ಶುರು ಆಗ್ತದೆ, ಆದ್ಮೇಲೆ ವೆಹಿಕಲ್ಸ್ ಕೊಡ್ತೀವಿ, ವೆಹಿಕಲ್ ಕೊಟ್ಟಿದ್ದಾರೆ, ಅದನ್ನ ಇನ್ನು ಮುಂದೆ ಆಗದಂಗೆ ನೋಡ್ಕೊಳ್ತಾರೆ. ಕೇಳಿದೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ. ಆಯಿಲ್ ಬರಬೇಕು, ಆಯಿಲ್ ಖಾಲಿ ಆಗಿದೆ ಕೇಳಿದ್ದೀವಿ. ಎಸ್ ಸರ್, ಆಯಿಲ್ ಸರ್ ಎಲ್ಲೆಲ್ಲಿ ಖಾಲಿ ಇತ್ತು ಅಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿ ಕೊಡ್ಸಿದ್ವಿ ಸರ್, ಪ್ರೊಕ್ಯೂರ್ ಮಾಡಿ ಸರ್. ಮತ್ತೆ KPTCL ದಿಂದನೂ ಕೂಡ ಸರ್ ವಿ ಟುಕ್ ಸಮ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಸರ್. ಆಕ್ಚುಲಿ ಏನಿದೆ ಸರ್, 80% ಆಫ್ ದ ಆಯಿಲ್ ರಿಪೇರ್ ಸೆಂಟರ್ ದಿಂದ ತಗೋಬೇಕು ಸರ್, ಆಕ್ಚುಲಿ ಮಾಡ್ಕೋಬೇಕು. ಉಳಿದು 20% ಅಷ್ಟೇ ನಾವು ಸಪ್ಲೈ ಮಾಡ್ತೀವಿ ಸರ್. ಆ ಒಂದು ಇದನ್ನ ನಾವು ಕೊಟ್ಟಿದ್ದೀವಿ ಸರ್. ಅಲ್ಲಿ KPTCL ದಿಂದ ತಗೊಂಡು ಅವರು ರಿಪೇರ್ ಮಾಡ್ಕೊಂಡ್ರು ಸರ್. ಒಂದು ವಾರ ಅಷ್ಟೇ ಅವರು ಕಡಿಮೆ ಇತ್ತಂತೆ. ಯಾವಾಗ ಮುಗ್ತಾ ಇದ್ದದಂತ ಮುಂಚೆ 1 ವಾರ 10 ದಿವಸ ಮುಂಚೆ ಅದು ಇಮಿಡಿಯೇಟ್ ಟ್ರಿಗರ್ ಮಾಡಬೇಕು. ದಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ದ ಆಯಿಲ್. ಅದು ಮಾಡಬೇಕು. ಹೂಎವರ್ ಇಸ್ ರೆಸ್ಪಾನ್ಸಿಬಲ್ ಕವಿತಾ ಯು ಶುಡ್ ಟೇಕ್ ದ ಟಾಸ್ಕ್. ಸರ್, ಇನ್ನೊಂದು ಪ್ರಶ್ನೆ ಇದು ಸಾಗರ್ ಅವರು ಹೇಳಿದರು ಸರ್. ಈಗ ನಮ್ಮ ಆಲ್ಮೋಸ್ಟ್ 13 ಸಬ್ಸ್ಟೇಷನ್ಸ್, 13 ಸಬ್ಸ್ಟೇಷನ್ಸ್ ನಾವು ಬೀದರ್ ಜಿಲ್ಲೆಯಲ್ಲಿ ನಾವು ನಮ್ಮ ನಿನ್ನೆ TCC ಟೆಕ್ನಿಕಲ್ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಅಪ್ರೂವ್ ಆಗಿದೆ ಸರ್. ಅದರೊಳಗೆ ಸರ್ ನಾವೇನ್ ಈಗ ತಮ್ಮ ಬರೋ ಮುಂಚೆ ಅದು ಚರ್ಚೆ ಆಗ್ತಾ ಇತ್ತು ಸರ್, ದಟ್ ನಮಗೆ ಕೆಲವು ಕಡೆ ಲ್ಯಾಂಡ್ ಬೇಕು. ಯಾವ್ದು ಕಡೆ ನಮ್ಮ ಅಗ್ರೇಡೇಷನ್ ಆಗ್ತಾ ಇದೆ 33 ಇಂದ 110 KV ತೊಂದರೆ ಇಲ್ಲ, ಯುವರ್ ಲ್ಯಾಂಡ್ ಇಸ್ ದೇರ್ ವಿತ್ ಅಸ್. ಬಟ್ ಯಾವ್ದು ಕಡೆ ನಮಗೆ ಲ್ಯಾಂಡ್ ಬೇಕು ಸರ್, ಮೈ ರಿಕ್ವೆಸ್ಟ್ ಇಸ್ ದಟ್ ಅವರ್ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಅವರ್ MLAs ಕ್ಯಾನ್ ಹೆಲ್ಪ್ ಅಸ್ ಇನ್ ಗೆಟಿಂಗ್ ದ ಲ್ಯಾಂಡ್ ಸರ್. DC ಅವರು ಕೂಡ ನೋಡ್ತಾರೆ. ಸೊ ಅದಕ್ಕೆ ನೋಡ್ಕೊಂಡು ಸರ್ ನಮಗೆ ಯಾವಾಗ ಲ್ಯಾಂಡ್ ಸಿಗ್ತದೆ ಅದರ 2 ತಿಂಗಳಲ್ಲಿ ನಾವು ಅದು ಎಸ್ಟಿಮೇಟ್ ಅಪ್ರೂವಲ್ ಮಾಡಿಕೊಂಡು ವಿಲ್ ಕಾಲ್ ದ ಟೆಂಡರ್ಸ್ ವಿದಿನ್. ಸೊ ಇಟ್ ವಿಲ್ ಬಿ ಪಾರ್ಟ್ ಆಫ್ ಅವರ್ ಆನ್ಯುವಲ್ ಪ್ಲಾನ್ ಆಫ್ ವರ್ಕ್ಸ್ ಫಾರ್ 25-26. ಸೊ ವಿದಿನ್ 3 months ಆಫ್ಟರ್ ವಿ ಗೆಟ್ ದ ಲ್ಯಾಂಡ್, ವಿದಿನ್ 2 months ನಮ್ಮ ಎಸ್ಟಿಮೇಟ್ DPR ರೆಡಿ ಆಗುತ್ತೆ ಸರ್. ಲ್ಯಾಂಡ್ ಕೊಡಿಸ್ತೀವಿ ನಾವು ನಿಮ್ಗೆ ಇಮಿಡಿಯೇಟ್ ಆಗಿ. ಮತ್ತೆ ಈಗಾಗಲೇ ಎಲ್ಲೆಲ್ಲಿ ನೀವು 33 KV ಅಂತ ಏನು 110 KV ಸ್ಟೇಷನ್ ಅಪ್ಗ್ರೇಡೇಷನ್ ಮಾಡಿದ್ದೀವಿ, ಅಲ್ಲಂತೂ ಲ್ಯಾಂಡ್ ಇದ್ದೇ ಇದೆ. ಅದು ಇಮಿಡಿಯೇಟ್ಲಿ ಟೆಂಡರ್ ಮಾಡಿ ಪ್ರಾರಂಭ ಮಾಡಿಸಿ. ಬಾಕಿ ಕಡೆ ಎಲ್ಲೆಲ್ಲಿ ಲ್ಯಾಂಡ್ ಬೇಕು ಅಂತ ಹೇಳಿದ್ರೆ ಇಲ್ಲೇ ಜಿಲ್ಲಾಧಿಕಾರಿ ಅವರು ಇದ್ದಾರೆ, ಜನಪ್ರತಿನಿಧಿಗಳು ಇದ್ದಾರೆ, ಶಾಸಕರು, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಎಲ್ಲಿ ಲ್ಯಾಂಡ್ ಬೇಕು ಅಥವಾ ಖರೀದಿ ಬೇಕಾದ್ರೂ ಮಾಡಿಸ್ಕೊಟ್ಟು ನಮ್ಗೆ ವ್ಯವಸ್ಥೆ ಮಾಡ್ತೀವಿ. ಅಪಘಾತಗಳಾಗಿ ಅನೇಕ ಜನ ಮರಣ ಹೊಂದಿದ್ದಾರೆ. ನಾನು ಭಾಳ ಸಲ KDP ಮೀಟಿಂಗ್ ಅಲ್ಲೂ ಚರ್ಚೆ ಮಾಡಿದ್ದೆ. ಒಂದು
ಹಜಾರ್ಡಸ್ ಈ ರಸ್ತೆಗಳು ಆಮೇಲೆ ಆಗ್ತವೆ. ಈ ರಸ್ತೆಗಳು ಆಮೇಲೆ ಆಗಿದ್ಮೇಲೆ ಸ್ವಲ್ಪ ಹೈಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಯಾವ್ದಾದ್ರು 18 ಟನ್ನು 20 ಟನ್ನು ಹೈಟ್ ಫೈನಾನ್ಷಿಯಲ್ 3 months ಬಂದಿದೆ ಸರ್. 3 months ಬಂದಿದೆ ಸರ್ ಓಲ್ಡ್. 2 months ಬಂದಿದೆ ಸರ್. ಅದು ಇನ್ನೂ 6 ತಿಂಗಳದೇ ಇರ್ಬೋದಪ್ಪ ಸರ್. ಇಲ್ಲ ಅವೆಲ್ಲ ರೆಡಿ ಮಾಡಿದ್ದೀವಿ ಸರ್. ರೆಡಿ ಮಾಡಿಲ್ಲ ಕೊಟ್ಟಿಲ್ಲ ನೋಡ್ರಿ. ನಾನು ಹೇಳ್ತಿಲ್ಲ KDP ವಾರ್ನಿಂಗ್ ಕೊಟ್ಟಿಲ್ಲ. ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೀವಿ ಸರ್ ನಾವು OMI ಅಲ್ಲ ಆ ಸ್ಯಾಂಕ್ಷನ್ ಮಾಡಿ ಕೊಟ್ಟ ಮೇಲೆ ಅದಕ್ಕೆ ಡಿಲೇ ಮಾಡ್ತಾ ಇದ್ದಾರ. ಯಾಕೆ ಅವ್ರನ್ನ ನೋಡ್ಬೇಕ ನಿಮ್ಮನ್ನು? ಇಲ್ಲ ಕೊಡ್ತೇವೆ ಸರ್. ಮತ್ತೆ ಅದನ್ನು ಸ್ಯಾಂಕ್ಷನ್ ಮಾಡಿಬಿಟ್ಟು ಆದ್ಮೇಲೆ ಕೊಡದಿದ್ರೆ ಯು ಹ್ಯಾವ್ ಟು ಟೇಕ್ ಆಕ್ಷನ್. ಕೊಡ್ತೇವೆ ಸರ್. ನಾನು ಅದಕ್ಕೆ ಹೇಳಿದೆ, ನೀವು ಕೊಡದೇ ಇದ್ರೆ ನಾನು ಪೊಲೀಸ್ 304 ಹಾಕ್ಸ್ಬಿಡ್ತೀನಿ. ನೋಡಿ ಎಲ್ರಿ ಬಗ್ಗೆ ಬಂದು ಏನ್ ಮಾಡೋಣ ಸರ್? ಈಗ ಅವ್ರದೇ ಪರಿಸ್ಥಿತಿ ಸರ್, ಅವ್ರ ಪರಿಸ್ಥಿತಿ ನಮ್ಗೆ ಹೇಗಿರ್ಬೋದು ಅಂತ ಕಲ್ಪನೆ ಅದೇ ಹೇಳ್ತಾ ಇದ್ರು. ನಿಮ್ಗೆ ಯಾರಿಗೆ ಯಾವ್ದು ತಾರತಮ್ಯ ಅಲ್ಲ, ಎಲ್ಲರ ಪರಿಸ್ಥಿತಿ ಒಂದೇ ಇದೆ. ನಮ್ದು ನಿಮ್ದು ಬೇರೆ ಬೇರೆ. ನಾವೇ ಹೇಳ್ತಾ ಇದೀವಲ್ಲ, ನಿಮ್ ಪರಿಸ್ಥಿತಿ ನಮಗೂ ಗೊತ್ತಿದೆ. ನಾನು ಆ ಮನೆಯಲ್ಲಿ ಹತ್ರ ಹೇಳಿದ್ರೆ ಬೇರೆಯವ್ರಿಗೆ ಏನ್ ಹೇಳ್ತಾರೆ ಮತ್ತೆ ನಂಗೆ ಹೇಳ್ಬಿಡಿ, ಕರೆಕ್ಟ್ ಅದು ಹೇಳಿ ಬೇಗ ಕೊಟ್ಬಿಡಿ. ಸರ್ ಆಯ್ತು. ಅಲ್ಲ 3 days ಅಲ್ಲಿ ಅಷ್ಟು ಸುಲಭದಲ್ಲಿ ಅವ್ರನ್ನ ಬಿಟ್ಟುಬಿಟ್ರೆ ಇಲ್ಲಿ ಆಗ್ತದೆ. ಈಗ ನೀವು ಕರೆಕ್ಟ್ ಮಿನಿಸ್ಟ್ರು, ನೀವೇ ಲೀನಿಯಂಟ್ ಆಗ್ಬಿಟ್ರಂಗೆ. ಲೀನಿಯಂಟ್ ಅಂತಿಲ್ಲ, ಈ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಇಲ್ಲಂತಲ್ಲಿ ಕೆಲವೊಂದು ತೊಡಗುಗಳು ಇವೆಲ್ಲ ಮಾನವೀಯ ಮೌಲ್ಯ ಅಂದ್ರೆ ಜನರಿಗೆ. ಈಗ ಯಾರಾದ್ರೂ ಹೈ ಕೇಸ್ ಅದು ಗವರ್ಮೆಂಟ್ ಪಾಲಿಸಿ ಆ ಟೈಮಲ್ಲಿ ಆದ್ರೂ ಏನಾದ್ರು ಆದ್ರೆ ಈ ತರ ನೀವು ಆನ್ಸರ್ ಕೊಟ್ರೆ ಆಗ ಇಂಕ್ರಿಮೆಂಟ್ ಕಟ್ಟಲ್ಲ, ಸಸ್ಪೆನ್ಷನ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಗೊತ್ತಾಯ್ತಲ್ಲ, ಸೀರಿಯಸ್ ಆಗಿ ತಗೊಳ್ತೀನಿ ಅದನ್ನ. ಯಾಕೆ ಆ ಸತ್ತವ್ರ ಮನೆ ವಿಚಾರ ಹೆಂಗಾಗ್ತದೆ? ನನ್ನ ಮನೆಯಲ್ಲಿ ಯಾರು ಸತ್ತಿದ್ರೆ ನನಗೆ ಹೆಂಗೆ ನೋವಾಗ್ತಿತ್ತು. ಓಕೆ ನೋಡಿ, ಇವತ್ತೇ ಕೊಡಿ ಅಲ್ಲ. ಇದನ್ನ ನಾವೆಲ್ಲ ಇಬ್ಬರು ಮಿನಿಸ್ಟ್ರಿಗಳು ಕೂತಿದ್ದೀವಿ ಇಲ್ಲಿ. ಇನ್ನು ಮತ್ತೆ 3 days ತಗೊಂಡ್ರೆ ಕೆಲಸನೂ ಆಗತ್ತೆ ಎಚ್ಚರಿಕೆ ಮಾಡಲಿಕ್ಕೆ. ಮತ್ತೆ ಇದರಲ್ಲಿ ಯಾರು ಕಂಪ್ಲೇಂಟ್ ಬೇಕು ಅಲ್ಲಿ ಪಂಚಾಯತ್ ಮಟ್ಟದಲ್ಲಿ ಒಂದು ಅರ್ಜಿ ಕೊಟ್ಟು ಈ ಹೊಲ ಹಿಂಗಾಗಿದೆ, ಈ ವೈರ್ ಹಿಂಗ್ ಬಿದ್ದಿದೆ, ಇದು ಅನ್ನೋದು ನಮ್ಮ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸರ್ಕಾರ ಮುಖಾಂತರ ಹಾಕಿಸ್ಬೇಕು ಅನ್ನೋದೊಂದು ನಮ್ಮ ಬೇಡಿಕೆ ಸರ್. ಬದಲಿಗೆ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು, ಕನ್ನಡ ಪರ ಸಂಘಟನೆಯ ಪ್ರಮುಖರು, ಮಾರುತಿ ಬೌದ್ಧೆ, ಬಾಬು ಪಾಸ್ವಾನ್, ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಾದ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಗೌರವ ಅಧ್ಯಕ್ಷ ಶಿವಕುಮಾರ್ ನೀಲಿಕಟ್ಟಿ, ಕಾರ್ಯಾಧ್ಯಕ್ಷ ಪ್ರೇಮ್ ಕುಮಾರ್ ಕಾಂಬ್ಳೆ, ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಪಟೇಲ್ ಅವರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ 75ನೇ ಗಣರಾಜ್ಯೋತ್ಸವದ ಭಾರತೀಯ ಸಂವಿಧಾನ ಜಾರಿಯಾದ ಸಂಭ್ರಮ ದಿನದಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಜನಜಾಗೃತಿ ಸಮಾವೇಶ ಹಾಗೂ ಬಹಿರಂಗ ಸಭೆಯನ್ನ ದಿನಾಂಕ 26/1/2025 ಸಾಯಂಕಾಲ 4:30 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾದ ಡಾಕ್ಟರ್ ಲಕ್ಷ್ಮಣ್ ಯಾದವ್ ನವದೆಹಲಿ, ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಆಗಮಿಸಲಿದ್ದಾರೆ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿ ವಿನಂತಿಸಿದ್ದರು. ರವಿವಾರ ಸಾಯಂಕಾಲ 4:30 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ 75ನೇ ಗಣರಾಜ್ಯೋತ್ಸವದ ನಿಮಿತ್ತ ಭಾರತೀಯ ಸಂವಿಧಾನ ಜಾರಿಯಾದ ಸಂಭ್ರಮ ದಿನದಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಜನಜಾಗೃತಿ ಸಮಾವೇಶ ಹಾಗೂ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾವೇಶದ ಆಯೋಜನಾ ಸಮಿತಿಯ ಅಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿರುವ ಅವರು, ಈ ಸಮಾವೇಶಕ್ಕೆ ವಿಶೇಷ ಭಾಷಣಕಾರರಾಗಿ ದೆಹಲಿ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮಣ್ ಯಾದವ್ ಆಗಮಿಸುತ್ತಿದ್ದು, ಮಹಿಳಾ ಸ್ವಾತಂತ್ರ್ಯ ಕುರಿತು ಯಾದಗಿರಿ ಸರ್ಕಾರಿ ಮಹಿಳಾ ವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಮಾತನಾಡುವರು. ಪೂಜ್ಯ ಭಂತೆ ವರಜ್ಯೋತಿ ಕಾರ್ಯಕ್ರಮ ಉದ್ಘಾಟಿಸುವರು. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು, ದೇಶಭಕ್ತರು, ಸಂವಿಧಾನದ ಆಶಯ ಬಲ್ಲವರು, ಚಿಂತನಾಯಕರು, ದಲಿತ ಪರ ಸಂಘಟನೆಗಳ ಮುಖಂಡರು, ಶೋಷಿತ, ಬಡವ ಹಾಗೂ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ವಾಲ್ದೊಡ್ಡಿ ಅವರು ಮನವಿ ಮಾಡಿದ್ದರು.
ಸಲಹಾ ಸಮಿತಿ ಸದಸ್ಯರಾದ ಮಾರುತಿ ಬೌದ್ಧೆ ಮಾತನಾಡಿ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಭಾರತೀಯ ಸಂವಿಧಾನವು 26 ಜನವರಿ 1950ರಂದು ಜಾರಿಯಾಯಿತು. ಸಂವಿಧಾನವು ಆಧುನಿಕ ಭಾರತದಲ್ಲಿ ಸಮಾನತೆ, ಸಹೋದರತೆ, ಸ್ವಾತಂತ್ರ್ಯ ಮತ್ತು ನ್ಯಾಯ, ಮಾನವೀಯ ಮೌಲ್ಯಗಳನ್ನೊಳಗೊಂಡ ಕಾಯಕ ಜೀವಿಗಳು ಹಾಗೂ ದಲಿತರು, ದಮನೀಯರು, ಮಹಿಳೆಯರು ಒಳಗೊಂಡ ದೇಶದ ಎಲ್ಲ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ರಾಜಕೀಯ ಅಧಿಕಾರಿಗಳನ್ನು ಪಡೆಯುವುದಕ್ಕಾಗಿ ಎಲ್ಲ ಜಾತಿ ಬಡವರ ಏಳಿಗೆಗಾಗಿ ಸಂವಿಧಾನವು ವರದಾನವಾಗಿದೆ. ಆದರೆ ಸ್ವಾತಂತ್ರ್ಯ ಭಾರತದಲ್ಲಿ ಕೆಲವು ವರ್ಷಗಳಿಂದ ಯುವ ಪೀಳಿಗೆಯನ್ನು ದಿಕ್ಕುಗೆಡಿಸುವ ಪ್ರಯತ್ನ ಇಂದು ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದರು. ಇನ್ನೋರ್ವ ಸಲಹಾ ಸಮಿತಿಯ ಸದಸ್ಯರಾದ ಬಾಬು ಪಾಸ್ವಾನ್ ಮಾತನಾಡಿ, ನಮ್ಮ ಸಂವಿಧಾನ ಮೂಲ ಆಶಯಗಳು ದೇಶದ ಪ್ರಗತಿ, ಜನರ ಬದುಕುಳಿಯುವ ಪ್ರಶ್ನೆಯಾಗಿದೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ದೇಶದ ಸಂಪೂರ್ಣ ಪ್ರಗತಿಗಾಗಿ ಅಳವಡಿಸಿದ ಈ ಹಕ್ಕುಗಳನ್ನು ಆಳುವ ಸರ್ಕಾರಗಳು 75 ವರ್ಷಗಳು ಆದರೂ ಕೂಡ ಇನ್ನೂ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ ಮತ್ತು ಮಕ್ಕಳನ್ನು ಮೊಟಕುಗೊಳಿಸುವಂತೆ ಹಾಗೂ ಸಂವಿಧಾನ ಬದಲಾವಣೆ ಮಾತುಗಳನ್ನು ಆಡುತ್ತಾ ದೇಶ ಮತ್ತು ರಾಜ್ಯದಲ್ಲಿ ಕೋಮು ಗಲಭೆಯ ಭಾವನೆ ಬಿತ್ತುವ ಕೊಳಕು ಮನಸ್ಸುಗಳನ್ನು ನಾವು ಅರಿಯಬೇಕಾಗಿದೆ. ಅದಕ್ಕೆ ನಾವು ಜಾಗೃತರಾಗಿ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡುವ ದೃಢ ಸಂಕಲ್ಪ ಮಾಡಬೇಕಾಗಿದೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಶಿವಕುಮಾರ್ ನೀಲಿಗಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಅರುಣ್ ಪಟೇಲ್ ಮಾತನಾಡಿದ್ದರು. ಕಾರ್ಯಾಧ್ಯಕ್ಷ ಪ್ರೇಮ್ ಸಾಗರ್ ಕಾಂಬ್ಳೆ, ಸಲಹಾ ಸಮಿತಿಯ ಸದಸ್ಯರಾದ ಶ್ರೀಪತ್ರಾವ್ ದೀನೆ, ಕಲ್ಯಾಣರಾವ್ ಭೋಸ್ಲೆ, ರಮೇಶ್ ಕಟ್ಟಿತುಂಗವ್, ಅಂಬದಾಸ್ ಗಾಯಕ್ವಾಡ್ ಹಾಗೂ ಇತರರಿದ್ದರು. ಲಕ್ಷ್ಮಣ ಯಾದವ್ ಅವರು ಈ ರಾಷ್ಟ್ರದ ಒಂದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಉಪನ್ಯಾಸಕರಾಗಿದ್ದಾರೆ. ಅಷ್ಟೇ ವಿಚಾರವಾದಿಗಳಿದ್ದಾರೆ, ವಾಗ್ಮಯಿ ಕೂಡ ಇದ್ದಾರೆ. ಅವರು ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ, ಸಂವಿಧಾನ ಬಗ್ಗೆದಾಗ ಒಂದು ಒಳ್ಳೆ ಮಾತನಾಡ್ತಕ್ಕಂಥ ಚಾತುರ್ಯ ಇರ್ತಕ್ಕಂಥ ವ್ಯಕ್ತಿ ಇದ್ದಾರೆ. ಅವರು ತನ್ನ ಜೀವನ ಸುಮಾರು ಕನಿಷ್ಠ ಒಂದು 10 ವರ್ಷದಿಂದ ಈ ಚಳವಳಿ ಜೊತೆ ತೊಡಗಿಸ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾರೆ. ಅವರು ನಮ್ಮ ಬೀದರ್ ಜಿಲ್ಲೆಯ ಜನರನ್ನು ಉದ್ದೇಶಿಸಿ ಮಾತಾಡಲು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ಸೋದರಿಯಾಗಿರ್ತಕ್ಕಂಥ ಜಯದೇವಿ ಗಾಯಕ್ವಾಡ್ ಅಂಥೇಳಿ ನಮ್ಮ ಹುಮನಾಬಾದ್ ತಾಲೂಕಿನವರು ಇದ್ದಾರೆ. ಅವರು ಲೆಕ್ಚರ್ ಇದ್ದಾರೆ, ಯಾದಗಿರಿಯಾಗಿ ಇವಾಗ ನೌಕರಿ ಮಾಡ್ತಾ ಇದ್ದಾರೆ. ಅವರು ಕೂಡ ಮಹಿಳೆಯರನ್ನು ಉದ್ದೇಶಿಸಿ ವಿಶೇಷವಾಗಿ ಸಂವಿಧಾನ ಬಗ್ಗೆ ಮಾತಾಡೋಕೆ ಅವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಹೆಚ್ಚು ನಮ್ಮ ಮೀಡಿಯಾ ಪ್ರಚಾರ ಮತ್ತು ಪ್ರಸಾರ ಕೊಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ತಾವೆಲ್ಲರೂ ಸಹಕಾರ ಮಾಡ್ತೀರಿ. ಯಾಕಂದ್ರೆ ಸದಾ ನೀವು ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಕೆಲಸ ಮಾಡಿ ನಮಗೆ ಯಾವಾಗಲೂ ಬೆನ್ನಿಗೆ ಎಲ್ಲವಾಗಿ ನಿಂತಂಥ ಮೀಡಿಯಾದವರು ಇವತ್ತು ಇನ್ನೊಂದು ಸಾರಿ ನಮ್ಮನ್ನು ಸಹಕರಿಸ್ತೀರಿ. ಈ ಮೆಸೇಜ್ ಕೂಡ ಜನರಿಗೆ ಮುಟ್ಟಂಥ ಒಂದು ಪ್ರಯತ್ನ ತಾವುಗಳು ಮಾಡ್ತೀರಿ ಅಂತಂತ ಅನ್ನಿಸ್ತಾ. ಇವತ್ತು 26ನೇ ಜನವರಿ ಪ್ರತಿ ವರ್ಷ ಬೀದರ್ ಆಗ್ತದೆ, ನಿಮ್ಗೆ ಗೊತ್ತೇ ಅದ. ಆದ್ರೆ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಒಂದು ವಿಶೇಷ ಅದ. ಆ ಥರ ಏನಾರ ಅವ್ರ ಬಗ್ಗೆ ನೋವಾದ್ರೆ ನಾನು ಕೂಡ ಕ್ಷಮೆ ಕೇಳ್ತೀನಿ. ತಮಗೆ ಹೌದು, ಬಾಬಾ ಸಾಹೇಬ್ ಮುಟ್ಲಾರ್ದು ಈ ದೇಶದಾಗ ಮುಟ್ಲಾರ್ದಕ್ಕಂಥ ವಿಷಯ 26ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಂಡಂಥ ಕನಸು ಪ್ರಜಾಪ್ರಭುತ್ವ ನಿರ್ಮಾಣ ಆಗಬೇಕು, ವಿಶ್ವದಲ್ಲೇ ಒಂದು ಒಳ್ಳೆಯ ಎಲ್ಲವಕ್ಕಿಂತ ದೊಡ್ಡ ಗ್ರಂಥ ಈ ದೇಶದಾಗ ಅದು ಯಾವುದಾದ್ರೂ ಸಂವಿಧಾನ. ಆ ಸಂವಿಧಾನ ದಿನಾಚರಣೆ ಒಂದು ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆಯ ಜನಜಾಗೃತಿ ಸಮಾವೇಶವನ್ನು ಅಂಬೇಡ್ಕರ್ ಸರ್ಕಲ್ ಹತ್ರ 26ನೇ ತಾರೀಕಿಗೆ ಸಾಯಂಕಾಲ 4:15 ಗಂಟೆಗೆ ಮಾಡಬೇಕಂತ ಒಂದು ಒಮ್ಮತದ ತೀರ್ಮಾನ ಬಂದು ಆ ಒಂದು ಸಮಿತಿ ರಚನೆ ಮಾಡಿ ಇವತ್ತು ಆ ಸಮಿತಿ ನೇತೃತ್ವದಲ್ಲಿ ವಿಷ್ಣು ಅಲ್ದೊಡ್ಡಿ ಅಧ್ಯಕ್ಷರು, ನಮ್ಮ ನೀಲಿಕಟ್ಟಿ ಗೌರವ ಅಧ್ಯಕ್ಷ ಹಾಗೂ ಇನ್ನು ಪ್ರೇಮ ಕಾರ್ಯಾಧ್ಯಕ್ಷರು, ಅರುಣ್ ಪಟ್ಲೆ ಅವರು ಕಾರ್ಯದರ್ಶಿಗಳು, ಇನ್ನು ಉಳಿದ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಸಂಚಾಲಕರು, ಜಿಲ್ಲಾ ಅಧ್ಯಕ್ಷರು, ಒಂದು ಉಪಾಧ್ಯಕ್ಷರಾಗಿ ಹಾಗೂ ಹಿರಿಯರೆಲ್ಲರೂ ಸಲಹೆಗಾರಂಥದ್ದು ಒಂದು ಸಮಿತಿ ಆಗ್ಯದ. ಆ ಸಮಿತಿ ನೇತೃತ್ವದಲ್ಲಿ ಬಂದು ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ವಿಶೇಷ ಅಂದರೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ಮಟ್ಟದ ಭಾಳ ವಿಚಾರವಂತರು, ಸಾಹಿತಿಗಳು, ಸುಮಾರಿದ್ದಂತಹ ನಮ್ಮದು ಲಕ್ಷ್ಮಣ್ ಯಾದವ್ಜಿ ಅವರು ನ್ಯೂ ದೆಹಲಿಯಿಂದ
ಒಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ. ಪೂಜ್ಯ ಭಂತೇಜಿ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯವರಾದಂಥ ಸಾಹಿತಿಗಳು ಪ್ರೊಫೆಸರ್ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಹಾಗೂ ಜಿಲ್ಲೆಯ ಅನೇಕ ಎಲ್ಲ ಹಿರಿಯ ಮುಖಂಡರು, ದಲಿತ ಸಮಾಜದಾಗ ದಲಿತ ಹಿಂದೂ ಅಲ್ಪಸಂಖ್ಯಾತರ ಪ್ರಗತಿಪರ ವಿಚಾರವಂತರುಳ್ಳವರೆಲ್ಲರೂ ಕೂಡ ಇವತ್ತು ಈ ವೇದಿಕೆ ಮೇಲೆ ಇರ್ತಾರೆ. ಅವತ್ತು ಈ ಒಂದು ಕಾರ್ಯಕ್ರಮ ಸಂಬೋಧಿಸಿ ಮಾತನಾಡಿದ್ದಾರೆ. ಹಾಗಾಗಿ ತಮ್ಮ ಮುಖಾಂತರ ನಾವು ಈಗ ಹೆಚ್ಚಿಗೆ ಹೇಳಿಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಎಲ್ಲ ಪ್ರಮುಖರು, ವಿಚಾರವಂತರು, ಬುದ್ಧಿವಂತರು, ಪ್ರಜಾಪ್ರಭುತ್ವ ಉಳಿಯುವಾಗಿ ಬಯಸುವವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ತಮ್ಮ ಮುಖಾಂತರ ವಿನಂತಿಸ್ತಾರೆ. ಪ್ರತಿ ಸಲ 1-2 ಕಾರ್ಯಕ್ರಮ ಆಗ್ತಾ ಇದ್ದಾವೆ. ಆ ಥರ ಆಗಬಾರ್ದು, ಎಲ್ಲರೂ ಸೇರಿ ಒಂದೇ ಕಾರ್ಯಕ್ರಮ ಮಾಡಬೇಕು. ಮತ್ತು ಜನರಿಗೆ ಒಂದು ಒಳ್ಳೆಯ ಸಂದೇಶ ನೀಡಿಸ್ಬೇಕು. ಮತ್ತು ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬರ ವಿಚಾರಗಳ ಬಗ್ಗೆ ಒಂದು ವಿಚಾರವಾದಿಗಳನ್ನು ಕರೆಸ್ಬೇಕಂತ ತೀರ್ಮಾನ ಮಾಡಿದಾಗ ಡಾಕ್ಟರ್ ಲಕ್ಷ್ಮಣ ಯಾದವ್ ಅಂತೇಳಿ ನವದೆಹಲಿಯ ಪ್ರೊಫೆಸರ್ ಅವರಿಗೆ ಗೆಸ್ಟಾಗಿ ಕರಿತಾ ಇದ್ದೀವಿ. ಗೆಸ್ಟ್ ಸ್ಪೀಕರ್ ಅವರು ಅವತ್ತಿನ ದಿವಸ ಸಾಯಂಕಾಲ 4:15 ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ SC ST OBC ಮೈನಾರಿಟಿ ಪ್ರತಿಯೊಂದು ಕಮ್ಯುನಿಟಿ ಜನವರು ಸೇರೋ ಒಂದು ನಿರೀಕ್ಷೆ ಇದೆ. ಆ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂದ್ರೆ ಎಲ್ಲ ಕಡೆಯಿಂದ ಬೆಂಬಲದ ಜೊತೆಗೆ ಸಹಕಾರ ಜೊತೆಗೆ ಮೀಡಿಯಾದು ಒಂದು ದೊಡ್ಡ ಪಾತ್ರ ಇದೆ. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ಸು ಆಗಬೇಕಂತಂದರೆ ಅದು ಮನೆ ಮನೆಗೆ ತಲುಪಬೇಕಾದ್ರೆ ಮೀಡಿಯಾ ಮುಖಾಂತರ ತಲುಪುತ್ತಂತೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೌಬಾದ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ PKPSದ ನೂತನ ಅಧ್ಯಕ್ಷರಾಗಿ ಚನ್ನಬಸಪ್ಪ ಅಪ್ಪರಾವ್ ಹೇಗೆ, ಉಪಾಧ್ಯಕ್ಷರಾಗಿ ಜಯದೇವಿ ಶಾಮರಾವ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ 2 ಸ್ಥಾನಗಳಿಗೆ ತಲಾ 1 ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಅಶೋಕ್ ಮರ್ಪಳ್ಳಿ ಅವಿರೋಧ ಆಯ್ಕೆ ಘೋಷಿಸಿದರು. ನಿರ್ದೇಶಕರಾದ ಚನ್ನಪ್ಪ, ಹನುಮಂತಪ್ಪ, ಸುಭಾಷ್ ಮಾಣಿಕಪ್ಪ, ಮಲ್ಲಯ್ಯ, ಬಸಯ್ಯ, ಸೋಮನಾಥ್ ಕಲ್ಲಪ್ಪ, ಭೀಮಣ್ಣ, ತುಕಾರಾಂ, ಪ್ರೀತಮ್ಮ, ಮಾಳಪ್ಪ, ಪ್ರವೀಣ್ ಕುಮಾರ್, ಬಾಬುರಾವ್, ಮಹೇಶ್ ಕುಮಾರ್, ಬಸವರಾಜ್, ಸರಸ್ವತಿ, ವಿಶ್ವನಾಥ್, ಸೂರ್ಯಕಾಂತ್, ಚಂದ್ರಪ್ಪ ಇತರರಿದ್ದರು. ಅವಿರೋಧ ಆಯ್ಕೆಯಾದ ನಂತರ ಅಧ್ಯಕ್ಷ, ಉಪಾಧ್ಯಕ್ಷರನ್ನ ಸ್ಥಳೀಯರು ಸನ್ಮಾನಿಸಿ ಹಾರೈಸಿದ್ದರು. ಪ್ರಮುಖರಾದ ವಿ ಶೆಟ್ಟಿ ಬಂಗೂರೆ, ಬಸವರಾಜ್ ಹುಮ್ನಾಬಾದೆ, ಅಶೋಕ್ ದೇಸಾಯಿ, ರಾಜ್ಕುಮಾರ್ ದೇಸಾಯಿ, ಹನುಮಂತರಾವ್ ಮೈಲಾರೆ, ಕವಿರಾಜ್, ವಿಜಯಕುಮಾರ್ ಹೇಗೆ, ನಾಗಯ್ಯ ಸ್ವಾಮಿ, ಶಶಿಕುಮಾರ್ ಪಾಟೀಲ್ ಚೌಳಿ, ಸಂತೋಷ್ ಬಂಗೂರೆ, ಸಂಗಮೇಶ್ ಹುಮ್ನಾಬಾದೆ, ಸಂಜುಕುಮಾರ್ ಹೇಗೆ, ಭಕ್ತಿವಾನ್ ಬಂಗೂರೆ, ಮಹೇಶ್ ಬಂಗೂರೆ, ನಾಗೇಶ್ ಹಾಪುರೆ, ಬಸವರಾಜ್ ಬೋರಂಚಿ, ಶಂಶುದ್ದೀನ್, ಬಾಬು ಮಿಯಾ ಸೇರಿದಂತೆ ಇತರರಿದ್ದರು. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. आपका सांगितलं रे ನೌಬಾದ್ ಗ್ರಾಮದ PKPS ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇವತ್ತು ನಿಜಕ್ಕೂ ಇದು ಒಂದು ಐತಿಹಾಸಿಕ ಗೆಲುವದ. ಇವತ್ತು ಪೂರಾ ಪೆನಲು ಒಂದು ಊರು ಬಿಟ್ಟು ಇವತ್ತು 3 ಊರು ಪೆನಲ್ ಮಾಡಿ ಏನು ಚುನಾವಣೆ ಗೆಲ್ಲಿದ್ದು ನಾವು. ಇವತ್ತೆಲ್ಲ 4 ಊರು ಮತದಾರರು ಇವತ್ತು ನಮಗೆ ಬೆಂಬಲ ಕೊಟ್ಟು ಶಕ್ತಿ ತುಂಬಿ ಇವತ್ತು ಅವಿರೋಧನ ಆಯ್ಕೆ ಮಾಡಿದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನಮ್ಮ ಪರವಾಗಿ ಆಗ ನಮ್ಮ ತಾಯಿ ಉಪಾಧ್ಯಕ್ಷ ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಧನ್ಯವಾದ ಅಂತ ಹೇಳ್ತೇನೆ ಎಲ್ಲ ಮತದಾರರಿಗೆ. ಇವತ್ತು ವಿಶೇಷ ತಮ್ಮ ಮಾಧ್ಯಮವರಿಗೆ ಮತ್ತು ಚುನಾವಣೆ ಅಧಿಕಾರಿಗೂ ಕೂಡ ನಮ್ಮ PKPS ಸ್ಟಾಫ್ದವರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದ ಅಂತ ಹೇಳ್ತೀನಿ.
ಬಂಧುಗಳೇ, ಇವತ್ತು ಕೋಆಪರೇಟಿವ್ ಸಮಸ್ಯೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೆ ಗೊತ್ತಿದೆ ಕಿ ನಮಗೆ ಕೋಆಪರೇಟಿವ್ಗೆ ಯಾವ ಥರ ನಡ್ಕೊಂಡು ಹೋಗಬೇಕು ಬ್ಯಾಂಕಿನವರು ಇವತ್ತು ಭಾಳ ದುರುದೈವ ಅನ್ಬೇಕು. ಇವತ್ತು ನಮ್ಮದು ಇದು 1 ವರ್ಷ ಆಯಿತು ಇವತ್ತು ಬ್ಯಾಂಕಿಂದು ಚುನಾವಣೆ ಆಗಿ DC ಬ್ಯಾಂಕಿಂದು. ಇವತ್ತು ಇಡೀ ಜಿಲ್ಲೆಯಲ್ಲಿ ಯಾವ ಒಂದು ಸೊಸೈಟಿಯಲ್ಲಿ ಇವತ್ತು ರೈತರು ನೆಮ್ಮದಿ ಆಗಿ ಬದುಕಲಾಕ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಯಾವುದೋ ಒಂದು ಸಮಸ್ಯೆ ಕೇಳಕ್ಕೆ ಹೋದ್ರೂ ಇವತ್ತು ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಬ್ಯಾಂಕಿನವ್ರು. ಒಂದು ರೈತರು ಸಾಲ ಕೇಳಕ್ಕೆ ಹೋದ್ರು ಇವತ್ತು 1 ವರ್ಷ ಆಯಿತು, ಒಂದು 10 ರೂಪಾಯಿ ದುಡ್ಡು ಯಾವ ಸೊಸೈಟಿಗೂ ಬಿಡುಗಡೆ ಆಗಿಲ್ಲ. ಇವತ್ತು ಇದು ಒಂದು ದುಃಖದ ಸಂಗತಿ ಅಂತ ಹೇಳ್ತೀವಿ. ಇವತ್ತು ನಾವು ಏನೇ ಒಂದು ಸಮಸ್ಯೆ ಇದ್ದರೂ ಇವತ್ತು ರೈತರ ಪರವಾಗಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿ ಯಾವುದೇ ಒಂದು ಸಮಸ್ಯೆ ನಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾವುದೇ ಒಂದು ಸೊಸೈಟಿ ಸಮಸ್ಯೆ ಇದ್ದರೆ ನಮ್ಮ ನೇರವಾಗಿ ನವಾಡಿದೆ. ಇವತ್ತು ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ನವಾಡ ಹತ್ರ ಹೋಗಿ ಧರಣಿ ಕುಂತು ರೈತರಿಗೆ ಪರಿಹಾರ ಏನು ಬೇಕು ಅದು ತಂದು ರೈತರಿಗೆ ಒಂದು ಸಮಸ್ಯೆ ಬಗೆಹರಿಸ್ತದೆ ಅಂತ ಹೇಳಿ PKPS ಬ್ಯಾಂಕಿನ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅವಿರೋಧವಾಗಿ ಆಯ್ಕೆಯಾಗಿರುವುದರಿಂದ ಇದು ಬಹಳ ಸಂತೋಷದ ಸುದ್ದಿ. ನೌಬಾದ್, ಚೊಂಡಿ, ಚೌಳಿ, ಅಲಿಯಾಬಾದ್ ಎಲ್ಲ ಮತ ಬಾಂಧವರಿಗೆ ನನ್ನ ತಂದೆಯ ಪರವಾಗಿ ನಾನು ಹೇಳಲು ಇಚ್ಛಿಸುವುದೇನೆಂದರೆ ಎಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ PKPSನ ಎಲ್ಲ ಸ್ಟಾಫಿನವರಿಗೂ, ರಿಟರ್ನಿಂಗ್ ಆಫೀಸರ್ ಅವರಿಗೂ ಕೂಡ ನನ್ನ ತಂದೆಯ ಉಪಾಧ್ಯಕ್ಷರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಗರಕ್ಕೆ ಆಗಮಿಸಿದ ಇಂಧನ ಸಚಿವರಾದ KJ ಜಾರ್ಜ್ ಅವರಿಗೆ ಸಂಘದ ಅಧ್ಯಕ್ಷರಾದ ವಿ ಶೆಟ್ಟಿ ಕ್ಯಾಮ ಅವರು ಮನವಿ ಪತ್ರ ಸಲ್ಲಿಸಿ ಮಾತನಾಡುತ್ತಾ ಜೆಸ್ಕಾಂನ ವಿವಿಧ ಕಾಮಗಾರಿಗಳನ್ನು ಬೇರೆಡೆಯ ಗುತ್ತಿಗೆದಾರರಿಗೆ ನೀಡಿ ಅನ್ಯಾಯ ಮಾಡಲಾಗುತ್ತಿದೆ ಎಂದು ನೋವು ತೋಡಿಕೊಂಡರು. ಪಂಪ್ಸೆಟ್ಗಳಿಗೆ ಸಮರ್ಪಕ ಸೇರಿ ಇಂಧನ ಇಲಾಖೆ ವಿವಿಧ ಕಾರ್ಯಗಳಲ್ಲಿ ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರಿಗೆ ಆದ್ಯತೆ ನೀಡಬೇಕು. ಈ ಥರ ಬೇಡಿಕೆ ಈಡೇರಿಸುವಂತೆ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಘಟಕ ಆಗ್ರಹಿಸಿದೆ. ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಸಿದ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕೆಲಸ ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಬೇಕೆಂಬ ನಿಯಮ ಇದೆ. ಹಿಂದಿನ ಸರ್ಕಾರದಲ್ಲಿ ಇದನ್ನು ಪಾಲಿಸಲಾಗಿತ್ತು. ಆದರೆ ಜಿಲ್ಲೆಯಲ್ಲಿ ಈ ನೀತಿ ಜಾರಿ ಇಲ್ಲ. SR ದರದಂತೆ ಕಾಮಗಾರಿ ಪೂರ್ಣಗೊಳಿಸಲು ಸಿದ್ಧರಿದ್ದೇವೆ. ಹೀಗಾಗಿ ಸ್ಥಳೀಯ ಗುತ್ತಿಗೆದಾರರಿಗೆ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದರು. ಹೊಲಗಳ ಪಂಪ್ಸೆಟ್ಗಳಿಗೆ ಸಂಪರ್ಕ ಕಲ್ಪಿಸುವ ಸಹ ಸ್ಥಳೀಯರಿಗೆ ಒತ್ತು ನೀಡಬೇಕು. ಅತಿವೃಷ್ಟಿ ಅನಾವೃಷ್ಟಿ ವೇಳೆ ಮಾಡಿದ ವಿವಿಧ ಕಾಮಗಾರಿಗಳ ಬಿಲ್ ಪಾವತಿಯಾಗಿಲ್ಲ. ಅನುದಾನ ಕೊರತೆ ಎಂಬ ಮಾತು ಕೇಳಿಬರುತ್ತಿದೆ. ಹೀಗಾಗಿ ಬಾಕಿ ಬಿಲ್ ಪಾವತಿಗೆ ಅನುದಾನ ಒದಗಿಸಬೇಕು. ಇಲ್ಲಿನ ಉಗ್ರಾಣ ಕೇಂದ್ರದಲ್ಲಿ ಸಾಮಗ್ರಿ ಕೊರತೆ ಇದ್ದು ನೀಗಿಸಬೇಕು ಎಂದು ಕೋರಿದ್ದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ವಿ ಶೆಟ್ಟಿ ಕ್ಯಾಮ, ಜಂಟಿ ಕಾರ್ಯದರ್ಶಿ ಸಲಾಮುದ್ದೀನ್, ರಾಜ್ಕುಮಾರ್ ಪಾಟೀಲ್, ಗುಂಡಪ್ಪ ಕಂಟೆ, ದಯಾನಂದ್ ಪಾಟೀಲ್, ಸುಭಾಷ್ ಸೌಳೆ, ರಾಜಶೇಖರ್ ಜವಳಿ, ಸಂಜು ಮಡಿವಾಳ್, ಸಂತೋಷ್ ಪಾಟೀಲ್, ನಾಗನಾಥ್ ಔರಾದೆ ಸೇರಿದಂತೆ ಇತರರು ಇದ್ದರು. ರವೀಂದ್ರ ಅಲ್ಲಿ ಮೀಟಿಂಗ್ ನಡೀತಾ ಇರಲಿ. ಗಂಗಾ ಕಲ್ಯಾಣ ವಾಟರ್ ಸಪ್ಲೈ ಟೆಂಡರ್ ಕರೀತಾ ಇದ್ದಾರೆ ಸರ್. ನಮ್ಮ ಸ್ಥಳೀಯರಿಗೆ 5 ಲಕ್ಷ ಒಳಗಡೆಯಿಂದ ಏನದ ನಮ್ಗೆ ಕೊಟ್ಟಾಗ ನಮಗೆ ಇಲ್ಲೇ ಕಾಂಟ್ರಾಕ್ಟ್ ಸ್ಥಳೀಯರು ಮಾಡ್ತೇವೆ ಅಂತ ಹೇಳಿ ಆಲ್ರೆಡಿ ಹಿಂದಿನ ಸರ್ಕಾರ ಮಾಡಿದ್ದು ಸರ್. ಮತ್ತು ನೀವು ಟೆಂಡರ್ ಕರೆದಾರೆ ಸರ್. ಗಂಗಾ ಕಲ್ಯಾಣ ಕಳ್ತೀವಿ. ಹಾಂ ಸರ್. ಮತ್ತು ಅದು UNIP ಸರ್ ಇದೇನು ಸರ್ ರೈತರು ಸರ್ UNIP ಇದು ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಕಟ್ ಆಫ್ ಡೇಟ್ ಕೊಟ್ಟ ಮೇಲೆ 4 ಲಕ್ಷ ಇದಿದೆ ಕನೆಕ್ಷನ್ಸ್ಗೆ ಬಾಕಿ ಇದೆ. ಈಗ ಅದನ್ನೆಲ್ಲ 500 ಮೀಟ್ರ್ ಒಳಗಡೆ ಇದ್ದರೆ
ಗಿಡ್ಡಿದ್ದೆಲ್ಲ ಕೊಡಿ ಅಂತ ಹೇಳಿದ್ದೀನಿ. 500 ಮೀಟರ್ ಹೊರಗಡೆ ಇದ್ದರೆ ಕುಸುಮ್ ಬಿ ಅದನ್ನು ಕೊಡ್ತಾ ಇಲ್ಲ ಸರ್. ಕೊಡ್ತಾ ಇದ್ದೀವಿ. ಅದಕ್ಕೆ ರಿವ್ಯೂ ಮಾಡ್ಲಿಕ್ಕೆ ಬಂದಿದ್ದೀನಿ. ನೋಡ್ತೀನಿ ಅದು ಏನೋ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ತೀನಿ. ಸ್ವಲ್ಪ ಅದು ಬಜೆಟ್ ಒಂದಿಲ್ಲ ಸರ್. ನಮ್ಮಲ್ಲಿ ಬಜೆಟ್ ಕೆಲಸದ ಕಡೆ ಮಾಡಕ್ಕೆ ಆಲ್ರೆಡಿ ರೇಂದಾಗೆಲ್ಲ ನೋಡಿ ಬಜೆಟ್ ಎಲ್ಲ ಈ ಸತಿ ಕೊಟ್ಟಿದ್ದೀನಿ. ಯಾವ ವಿಚಾರದಲ್ಲಿ ಬಜೆಟ್ ಇಲ್ಲ ಸರ್ ಅದು ಅದೊಂದು ಕೊಡಿ ಹಿಂಗೆ ಈ ಕಡೆ ಹೇಳ್ರಿ ನಿಮ್ಮ ಕಾಪಿ ಚೆಕ್ ಮಾಡಿ ಲೇಟ್ ಆಯ್ತದ ಅಂತ ಹೇಳಿ ಕರ್ನಾಟಕ ರಾಜ್ಯ ಅನಿಯಮಿತ ಪರವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಇವತ್ತು ತಮ್ಮ ಆನೇಬಲ್ ಮಿನಿಸ್ಟರ್ ಸರ್ ನಮ್ಮ ಪವರ್ ಮಿನಿಸ್ಟರ್ ಬೀದರ್ ಬಂದಿದ್ದ ಸಲುವಾಗಿ ವಿವಿಧ ಬೇಡಿಕೆಗಳನ್ನು ನಮ್ಗೆ ಇಲ್ಲಿ ಸ್ಥಳೀಯರಿಗೆ ಏನದಂದ್ರೆ ಅದು ಒಂದು ಬಜೆಟ್ ಇರ್ಬೋದು. ಹಾಗೆ ಮತ್ತು ಇಲ್ಲಂತ ನಮ್ಮ ಗಂಗಾ ಕಲ್ಯಾಣದ ಸರ್ಕಾರ ಸರ್ಕಾರ ನಮಗೆ ಇಲ್ಲಿ ಸ್ಥಳೀಯರಿಗೆ 5 ಲಕ್ಷ ಒಳಗಡೆ ಇರುವಂಥ ಎಲ್ಲ ಏನು ಕೆಲಸ ಕಾಮಗಾರಿಗಳನ್ನ ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡಬೇಕಂತ ಹೇಳಿ ಅವ್ರೇನು ಆದೇಶ ಇತ್ತು. ಅದೇ ರೀತಿಯಾಗಿ ಟೆಂಡರ್ ಕರೆದಿದ್ದಾರೆ. ನಮ್ಮ ಸ್ಥಳೀಯ ಗುತ್ತಿಗೆದಾರಿಗೆ ಕೊಡಬೇಕಂತೇಳಿ ನಾವು ಪವರ್ ಮಿನಿಸ್ಟರ್ ಅವರಿಗೆ ಮನವಿ ಮುಖಾಂತರ ಇವತ್ತು ಕೊಟ್ಟು ಇಡೀ ನಮ್ಮ ಬೀದರ್ ಜಿಲ್ಲೆಯದೆಲ್ಲ ಕಾಂಟ್ರಾಕ್ಟರ್ಗಳು ಅವೆಲ್ಲ ಸೇರಿ ಅವರಿಗೆ ಇವತ್ತೊಂದು ನಮ್ಮ ಮೆಮೊಡನ್ ಕಾಪಿ ಕೊಟ್ಟಿದ್ದೆವು. ಅದಕ್ಕೆ ತಕ್ಷಣವೇ ಅವ್ರ ಕ್ರಮ ಕೈಗೊಂಡು ಇವೆಲ್ಲ ನಮ್ಮ ಬೇಡಿಕೆಗಳು ಈಡೇರಿಸಬೇಕಂತೇಳಿ ನಾವು ಅವ್ರಿಗೆ ಒತ್ತಾಯ ಕೂಡ ಮಾಡಿದ್ದೇವೆ. ಬೀದರ್ ನಗರದ ಬಸವೇಶ್ವರ ವೃತ್ತದ ಬಳಿ ಇರುವ ದಿವ್ಯಶ್ರೀ ಏಷ್ಯನ್ ಪೇಂಟ್ ಅಂಡ್ ಬಿರ್ಲಾ ಓಪಸ್ ವತಿಯಿಂದ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಿವೆ. ಹೊಸ ಮನೆಗಳಿಗೆ ಬಣ್ಣ ಹಚ್ಚುವ ಕಾರ್ಮಿಕರಿಗೆ ದಿವ್ಯಶ್ರೀ ಏಷ್ಯನ್ ಪೇಂಟ್ ಅಂಡ್ ಬಿರ್ಲಾ ಓಪಸ್ ವತಿಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸುಮಾರು 100ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ಟ್ರಾಫಿಕ್ PSI ಬಾಪು ಗೌಡ ಅವರ ನೇತೃತ್ವದಲ್ಲಿ ವಿತರಣೆ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ರಮೇಶ್ ಕೆ ನೌದ್ಗಿ, ಡ್ಯಾನಿಲ್ ರಾಜ್, ಜಗದೀಶ್ ಬಿರಾದರ್, ಅಜಯ್ ಕುಮಾರ್, ಪರಮೇಶ್ವರ್, ಬಸವರಾಜ್, ಶೇಖ್ ದಸ್ತಗಿರಿ, ಚೇತನ್ ಸೋರಳ್ಳಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಪ್ರೀಮಿಯಮ್ನಾಗ ಏನು ತಗೋತಿರಲ್ಲ ಕಲಿಸ್ತಾ ಯಾವ ವಾಶ್ ಶೈನು ಅದೇ ರೀತಿ ಕಾಂಪಿಟೇಷನ್ನಾಗ ಏನದ ಕಾಂಪಿಟೇಷನ್ನಾಗ ಇದಲ್ಲ ಅದೇ ರೀತಿ ನಮ್ಮ ಹತ್ರ ಏನು ಮಾಡುತ್ತೆ ಯಾವ ವಾಶ್ ಶೈನ್ನಾಗ ಟೋಟಲ್ ಎಷ್ಟು 440 ರೂಪಾಯಿ ಕೊಡೋದು ಹೌದಾ. ಮತ್ತು ಆಮೇಲೆ ಲಕ್ಸರಿ ಒಳಗೆ ನಮ್ಮದಲ್ಲಿ 1 ಅಂತ ಬರ್ತದೆ. ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಇವು ನಿಮ್ಗೆ ಏನು ಮಾಡುತ್ತೆ ನಾವು 2,500 ಪಾಯಿಂಟ್ ಅಂದರೆ ಒಂದು ಬಕೆಟಿಗೆ 500 ರೂಪಾಯಿ 500 ಇಂಟೀರಿಯರ್ ಹೋದ್ರೆ ಎಕ್ಸ್ಟ್ರಾ 500 ಪಾಯಿಂಟ್ ಇವೆರಡು ಪ್ರಾಡಕ್ಟ್ ಅಂದ್ರೆ ಕಲಿಸ್ತಾ ಎವರ್ ಕ್ಲಿಯರು ಮತ್ತು ಎವರ್ ಮ್ಯಾಟ್ ಇವೆರಡು ಪ್ರಾಡಕ್ಟ್ ಏನಂತ ತೊಗೊಂಡ್ರೆ ಈ 99 ಸ್ಟೇನ್ ರೆಡಿಷನ್ ನಿಮ್ದು ಇದು ರಾಯಲ್ ಫಿನಿಶ್ ಬರ್ತದೆ. ಸೆಟ್ಟಿಂಗ್ ಮಾಡ್ದಾಗ ಯಾವುದಪ್ಪ ಕಾಂಪಿಟೇಟಿವ್ನಾಗ ಇಷ್ಟ ಅದ ಕವರಿಂಗ್ ಬಂದಿಲ್ಲ ನಮ್ದು ವೈಟ್ನೆಸ್ ಬಂದಾಗೆ ನಮ್ದು ಏನದು ಅವಾಗ ಮಟೀರಿಯಲ್ ಅದ ಕನ್ವರ್ಟ್ ಆಗ್ತದೆ. ಹೆಲ್ಮೆಟ್ ಕೂಡ ಉದ್ದೇಶ ಏನಂದ್ರೆ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ಈ ಒಂದು ಚಿಕ್ಕ ಹೆಲ್ಮೆಟಿಂದ ಇವತ್ತು ನಾನು ಒಬ್ಬನೇ ಹೆಲ್ಮೆಟ್ ತೊಗೊಂಡು ನನ್ನ ಮನೆಯಲ್ಲಿ 4 ಜನ ಕೂತಿರ್ತಾರೆ, ತಂದೆ ತಾಯಿ ನನ್ನ ಮಕ್ಕಳೆಲ್ಲರೂ. ನಿಮ್ದು ಒಂದೇ ಜೀವಕ್ಕೆ 4 ಜೀವ ಹೋಗ್ಬಾರ್ದು ಅಂತೇಳಿ ಸುರಕ್ಷಿತವಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಪ್ರಾಯೋಜಕರು ಬಿರ್ಲಾ ಓಪಸ್ ದಿವ್ಯಶ್ರೀಯಿಂದ ಕೊಡುಗೆ. ಏನಂದರೆ
ನಾನು ತೊಗೊಂಡಿದ್ದು ಬಿರ್ಲಾ ಓಪಸ್. ಸುಮಾರು ವರ್ಷದಿಂದ ನಾನು 20 ವರ್ಷದಿಂದ ನಾನು ಏಷ್ಯನ್ ಪೇಂಟಲ್ಲೇ ಇದ್ದ, ನೀವು ಇದ್ರಿ, ನಾನು ಇದ್ದೆ, ಎಲ್ಲನೇ ಇತ್ತು. ಇವತ್ತಿನ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಕಾಂಟ್ರಾಕ್ಟರ್ಗಳಿಗಾಗಲಿ, ದುಕಾನ್ದವ್ರಿಗಾಗಲಿ, ಡೀಲರ್ಗಾಗಲಿ, ಯಾರಿಗಾಗಲಿ ಕಾಂಪಿಟೇಷನ್ ಭಾಳ ಆಗಿದೆ. ಇಷ್ಟು ಕಾಂಪಿಟೇಷನ್ ಆಗಿದೆ, 1,000 ರೂಪಾಯಿ ಕೂಲಿ ಕೊಟ್ಟರು ಇವತ್ತು ಏನೊಳಗೆ ಹೊಂಟದು ಗೊತ್ತಿದ್ದಾರೆ. ಹಂಗೆ ನನಗೆ ಭೀ ಏನಾಗ್ಯದ, ನಾ ಎಷ್ಟು ಮೆಟಲ್ ತಂದು ಏನು ಮಾಡಿದ್ರು ಭೀ ನಮಗೆ ಭೀ ಖರ್ಚು ಹೆಚ್ಚಿಗೆ ಬಡಿಸ್ಲತ್ತದು. ಅದಕ್ಕೆ ಏನು ಬಂತು, ಈ ಮಧ್ಯದಲ್ಲಿ ಅಂತ ಒಂದು ಬಿರ್ಲಾ ಓಪಸ್ ಬಂತು. ಇದರಲ್ಲಿ ಪೇಂಟರ್ಸ್ ಭೀ ಅದ, ಅಂಗಡಿದವ್ರಿಗೆ ಭೀ ಅದ, ಮನಿದವ್ರಿಗೆ ಭೀ ಅದ, ಎಲ್ಲರಿಗೂ ಅದ. ಅದಕ್ಕೆ ನಾ ಈ ಒಂದು ನಿರ್ದಿಷ್ಟ ಹೆಜ್ಜೆಯನ್ನು ತೊಗೊಂಡು ನಾನು ಈ ಬಿರ್ಲಾ ಓಪಸ್ ತೊಗೊಂಡಿನಿ. ಇದರಲ್ಲಿ ಎಲ್ಲರಿಗೂ ಇದರಿಂದ ಪ್ರಾಫಿಟ್ ಆಗಲಿ, ಒಳ್ಳೆಯದು ಅಭಿವೃದ್ಧಿ ಆಗಲಿ, ಹಸಿ ಖುಷಿಲಿಂದಾಗಲಿ ಎಲ್ಲರೂ ತೊಗೊಂಡು ಹೋಗ್ಬೇಕಂತೇಳಿ ಈ ಮುಸ್ಸಂಜೆ ಸಮಯದಲ್ಲಿ ನಾನೊಂದು ಚಿಕ್ಕ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇನೆ. ಕಾರಣ ತಾವು ಎಲ್ಲರೂ ಈ ಮಹತ್ವಕ್ಕೆ ಈ ಕಾರ್ಯಕ್ಕೆ ಶುಭ ಕೊಟ್ಟಿರ್ತೀರಿ ಅಂಥೇಳಿ ನಾನು ನಂಬಿ ಅದರಂಥ ನಾವು ಚಿಕ್ಕ ಸಮಾರಂಭದಲ್ಲಿ ನಾವು ಚಿಕ್ಕ ಒಂದು ಕೊಡೆಗೆ ಒಂದು ಅತ್ಯುತ್ತಮವಾದಂಥ ಈ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಲ್ಲ ನನ್ನ ಅಣ್ಣ ತಮ್ಮರಿಗೆ ಏನಾಗ್ತದೆ, ಸಾಯಂಕಾಲ ಹೋದ ತಕ್ಷಣ ಅಣ್ಣ ನಾನು ಕೂಲಿ ಕೂಡ ಜಲ್ದಿ ಮನೆಗೆ ಹೋಗುತ್ತಾ, ಅಣ್ಣ ನಾನು ಕೂಲಿ ಕೂಡ ಕಿಟ್ಟಿ ಹೊಡೆದು ಮನೆಗೆ ಹೋಗ್ತಾನೆ. ಅವಾಗ ಗಡ್ಬಡ್ದಾಗ ಓಡಾಡ್ತಾನೆ. ಅವು ಎಲ್ಲಿ ಬಿದ್ದರು ಏನಿದ್ರು ಒಂದು ಹೆಲ್ಮೆಟ್ ಇತ್ತು, ಹೆಲ್ಮೆಟ್ ಹಾಕೋರಿ, ಪ್ರಾಣ ಉಳಿಸ್ರಿ. ಯಾಕಂದ್ರೆ ನೀವೊಂದು ಹೆಲ್ಮೆಟಿಂದ ಮನೆ ನಾನು ಅಕ್ಕ ತಂಗರು, ಅಣ್ಣ ತಮ್ಮದರು, ನನ್ನ ಮಕ್ಕಳು 4 ಮಂದಿ ಕುಂದಿರ್ತಾರೆ. ನೀವು ಒಂದು ಜೀವ ಹೋಗ್ತದ್ರೆ 4 ಜೀವ ಹೋಗ್ತದೆ ಮನೆಗೆ. ಅದಕ್ಕೆ ನನ್ನ ಈ ಪ್ರೇರಣೆಗಾಗಿ ತಾವೆಲ್ಲರೂ ಬಂದಿದ್ರಿ. ನಾನು ಚಿಕ್ಕಿಟ್ಟಂದು ಒಂದು ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಒಂದು ಈ ಪ್ರಾಯೋಜಕರು ಬಿರ್ಲಾ ಓಪಸ್ ದಿವ್ಯಶ್ರೀಯಿಂದ ತಮ್ಮಲ್ಲಿ ಕಳಕಳಿ ವಿನಂತಿವಾಗಿ ಬಂದಿರೋಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಏಷ್ಯನ್ ಪೇಂಟ್ ಕಂಪನಿ ಬಿರ್ಲಾ ಓಪಸ್ ಇರಲಿ, ಯಾರು ಭೀ ಇರಲಿ, ನಮ್ಗೆ ಪೇಂಟರ್ಗೆ ಒಂದು ಹೆಲ್ಪ್ ಮಾಡ್ರಿ ಅಂತ ಅಲ್ಲತ್ತಿದ್ವು ಕಂಪನಿದವ್ರಿಗೆ. ಯಾರು ಭೀ ಗೊತ್ತಿದ್ದಾರೆ ನಾ ಒಂದು 5,000 ರೂಪಾಯಿ ಕೊಡ್ತಾನೆ, ಮತ್ತು ಕಂಪನಿದವ್ರು 50,000 ರೂಪಾಯಿ ಕೊಡ ಅಂತ ಅವ್ರಿಗೆ ಹೆಲ್ಪ್ ಮಾಡ ಅಂತ ಅಲ್ಲತ್ತಿದ್ದೆವು. ಎಲ್ಲರೂ ಕೆಲಸ ಮಾಡೋರು ಹರ ಸರ್. ಯಾವ ಗೊತ್ತದಾರ ಡೀಲರ್ ಯಾರು ಒಂದು 50,000 ರೂಪಾಯಿ ಕೊಡ್ಲಿಕ್ಕಾಗಲ್ದು, ಗೊತ್ತದಾರ 50,000 ರೂಪಾಯಿ ಕೊಡ್ಲಿಕ್ಕಾಗಲ್ದು. ಅವ್ರಿಗೆ ಏನು ನಮ್ಮದು ಸಮಸ್ಯೆ ಇದೆ ಅಂತಂದ್ರೆ ಕಂಪನಿದವ್ರಿಗೆ ಒಂದು ಟೋಕನ್ ಗಪ್ಲೆ ಏನಾರ ಒಂದು ಇನ್ಶೂರೆನ್ಸ್ ಗಪ್ಲೆ ಒಂದು 50,000 ರೂಪಾಯಿ ಅವ್ರಿಗೆ ಹೆಲ್ಪ್ ಮಾಡಿರಿ ಲೇಬರ್ ಮಂದಿ. ಈಗ ಒಂದು 2-3 ತಿಂಗಳದಾಗ ಇವ್ರು 4 ಜನ ಸತ್ತಾರ, ಅವ್ರಿಗೆ 5 ರೂಪಾಯಿ ಇದ್ದಿಲ್ಲ. ಒಬ್ಬನಿಗೆ ಹಾಡು ಬಂತು, ಅವನಿಗೆ ಎಲ್ಲರೂ ಚಂದ ಮಾಡಿ ಒಂದು 8,000 ರೂಪಾಯಿ ಕೊಟ್ಟಿದ್ದೇವೆ ನಾವು. ಅಂದ್ರೆ ಅವ್ರಿಗೆ ಇಷ್ಟೇ ನಮ್ಮದು ವಿನಂತಿ ಅದ, ಕಂಪನಿದವರಿಗೆ ಒಂದು 50,000 ರೂಪಾಯಿ ಹೆಲ್ಪ್ ಮಾಡಿರಿ ಪೇಂಟರ್ ಮಂದಿ ಅಂತ ನಮ್ದು ಇದು ಅದ. ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಅವರು ಮಂಗಳೂರು ಜಿಲ್ಲಾ ಉಸ್ತುವಾರಿ ಇಂಧನ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಅವರಿಗೆ, ಅರಣ್ಯ ಮತ್ತು ಪರಿಸರ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಬೀದರ್ ಸಂಸದರಾದ ಸಾಗಿರ್ ಖಂಡ್ರೆ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ಹುಲ್ಸೂರು ವಿದ್ಯುತ್ ಉಪವಿಭಾಗೀಯ ಮೇಲ್ದರ್ಜೆಗೇರಿಸುವಂತೆ ಒತ್ತಾಯಿಸಿ ಸಮಿತಿಯ ಅಧ್ಯಕ್ಷೆ ಲತಾ ಶಾಂತ್ ಕುಮಾರ್ ಹಾರ್ಕುಡೆ ಬೀದರ್ನಲ್ಲಿ ರಾಜ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್, ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಲಾ ಬಿ ನಾರಾಯಣ್, ಪೂಜಾ ಜಾರ್ಜ್, ಮಾರುತಿ ಬಂಗಾರೆ, ಆನಂದ್ ಚೌಹಾಣ್ ಸೇರಿದಂತೆ ಹಲವು ಮುಖಂಡರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇತರರು ಇದ್ದರು. ಅಮೃತರಾವ್ ಚಿಮ್ಕೋಡ್ ಅವರು, ಮಾಲಾ ನಾರಾಯಣ್ ರಾವ್, ಹಾರ್ಕುಡೆ ಅವರು, ಪೂಜಾ ಅವರು, ನಮ್ಮ ಬಂಗಾರೆ ಅವರು, ಮಾರುತಿ ಬಂಗಾರೆ, ಆನಂದ್ ಚೌಹಾಣ್ ಬ್ಲಾಕ್ ಅಧ್ಯಕ್ಷರು, ನೀಲ್ಕಂಠ್ ರಾಠೋಡ್ ಬ್ಲಾಕ್ ಅಧ್ಯಕ್ಷರು, ಔರಾದ್ ಗ್ಯಾರಂಟಿ ಅಧ್ಯಕ್ಷರು, ಮಹೇಶ್ ನಡೀತದೆ. ಸರ್ ಅಲ್ಲಿ ಆಯ್ತಾ, ಹೋಗ್ತೀನಿ ಸರ್. ಒನ್ ಮಾಡಿ ಸರ್, ಒನ್ ಮಾಡಿ. ಜಾರ್ಜ್ ಸಾಹೇಬ್ರಿಗೆ ಬೀದರ್ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಕಳಕಳಿ ಇದೆ. ಕ್ಯಾಬಿನೆಟ್ ಅಲ್ಲಿ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಅದಕ್ಕೆ ನಿಮ್ಮ ಪರವಾಗಿ, ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ ಹೇಳ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಅಷ್ಟೇ. ಸರ್ ಮುಂದೆ ಬರ್ರಿ, ಸರ್ ಮುಂದೆ ಬರ್ರಿ ಸರ್. ಅಲ್ಲೇ ಅಂದ್ರೆ ಸರ್ ಫೋಟೋ ಬರ್ರಿ ಅಣ್ಣ. ಸರ್ ನೋಡಿ ಸರ್.
ಸರ್ ಅಲ್ಲೇಂದ್ರೆ ಒಂದು ಫೋಟೋ KJ ಸಾಹೇಬ್ರಿಗೆ ಗ್ಯಾರಂಟಿ ಕರ್ನಾಟಕದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಕರ್ನಾಟಕದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಮಾಡ್ತಾ ಇದ್ದಾರೆ ಸರ್ ಮಾಡ್ತಾ ಇದ್ದಾರೆ ಸರ್ ನೋಡಿ ಸರ್ ನೋಡಿ ಸರ್ ಸರಿ ನೋಡಿ ಸರ್ ಒಂದು ಮಾಡಿ ಸರ್ ನೋಡಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.